ದಿಟ್ಟ, ಧೈರ್ಯದ ಹೆಜ್ಜೆ, ಸಾಹಸದ ನಡೆ, ಚರಿತ್ರೆ, ಇತಿಹಾಸ, ನಾಯ್ಮರಿ, ಜನಜನಿತ, ಪ್ರಸಿದ್ಧವಾದ, ಪರಕೀಯ, ವಿದೇಶಿಯ, ಕನವರಿಕೆ, ನಿದ್ದೆಯಲ್ಲಿ ಮಾತಾಡಿಕೊಳ್ಳುವಿಕೆ, ಒಂದೇ ವಿಷಯವನ್ನು ಮತ್ತೆ ಮತ್ತೆ ಯೋಚಿಸುವಿಕೆ, ಕೆಚ್ಚೆದೆ, ಗಟ್ಟಿಯಾದ ಎದೆ, ಕೆದೆಗಾರಿಕೆ, ರಣಚಂಡಿ, ಯುದ್ಧ ದೇವತೆ, ದುರ್ಗೆ, ದುರ್ಮತಿ, ಕೆಟ್ಟ ಬುದ್ಧಿ, ಮರುಗು, ಅತಿಶಯವಾಗಿ ಮರುಗು, ಅರಿ, ಶತ್ರು, ಪ್ರಿವಿಯಸ್ ಎಕ್ಸಾಮಿಗೆ ಒಂದು ಅರಿ ಅಂತ ಹೇಳಿದರೆ ಶತ್ರು, ಸೆರೆಮನೆ, ಕಾರಾಗೃಹ, ಕಲಿ, ವೀರ, ಮರುಜನ್ಮ, ಪುನರ್ಜನ್ಮ. ವ್ಯಾಕರಣಾಂಶದಲ್ಲಿ ವಾಕ್ಯದಲ್ಲಿ 3 ವಿಧ. ಒಂದು ಸಾಮಾನ್ಯ ವಾಕ್ಯ, ಸರಳ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ. ಸಾಮಾನ್ಯ ವಾಕ್ಯದಲ್ಲಿ ಒಂದೇ ಪೂರ್ಣ ಕ್ರಿಯಾಪದದೊಡನೆ ಸ್ವಾತಂತ್ರ್ಯ ಮತ್ತು ಖಚಿತ ಅರ್ಥ ಕೊಡುವ ವಾಕ್ಯಗಳೇ ಸಾಮಾನ್ಯ ವಾಕ್ಯ. ಹೀಗೆ ಒಂದೇ ಪೂರ್ಣ ಕ್ರಿಯಾಪದದೊಡನೆ ಸ್ವಾತಂತ್ರ್ಯ ಮತ್ತು ಖಚಿತ ಅರ್ಥ ಕೊಡುವ ವಾಕ್ಯಗಳೇ ಸಾಮಾನ್ಯ ವಾಕ್ಯಗಳು. ಹಕ್ಕಿ ಹಣ್ಣನ್ನು ತಿನ್ನುತ್ತದೆ, ಮೀನು ನೀರಲ್ಲಿ ಈಜುತ್ತದೆ. ಇದು ಸಾಮಾನ್ಯ ವಾಕ್ಯ. ಸಂಯೋಜಿತ ವಾಕ್ಯ ಅಂದರೆ 2 ಅಥವಾ ಅನೇಕ ಸಾಮಾನ್ಯ ವಾಕ್ಯಗಳು ಅರ್ಥಸ್ಪಷ್ಟಕ್ಕಾಗಿ ಸಂಬಂಧ ವ್ಯಯಗಳ ಮೂಲಕ ಸೇರಿಕೊಂಡು ಒಂದು ಪೂರ್ಣ ಅರ್ಥ ನೀಡುವಂತೆ ರಚಿತವಾದ ವಾಕ್ಯ ಸಂಯೋಜಿತ ವಾಕ್ಯ. ಇದು ಪ್ರೀವಿಯಸ್ ಎಕ್ಸಾಮಿಗೆ ಒಂದು ಕ್ವಶನ್. ಸಂಯೋಜಿತ ವಾಕ್ಯ ಅಂದರೆ 2 ಅಥವಾ ಅನೇಕ ಸಾಮಾನ್ಯ ವಾಕ್ಯಗಳು ಅರ್ಥ ಸ್ಪಷ್ಟತೆಗಾಗಿ ಸಂಬಂಧ ವ್ಯಯಗಳ ಮೂಲಕ ಸೇರಿಕೊಂಡು ಒಂದು ಪೂರ್ಣ ಅರ್ಥವನ್ನು ನೀಡುವಂತೆ ರಚಿತವಾದ ವಾಕ್ಯ ಸಂಯೋಜಿತ ವಾಕ್ಯ. ಉದಾಹರಣೆಗೆ, ಮಕ್ಕಳು ಹಾಲನ್ನು ಕುಡಿಯುತ್ತಾರೆ ಮತ್ತು ಹಣ್ಣನ್ನು ತಿನ್ನುತ್ತಾರೆ. ಇಲ್ಲಿ ಮತ್ತು, ಆದರೆ ಅಂತೆಲ್ಲ ಸಂಬಂಧ ವ್ಯಯಗಳು ಬರ್ತದೆ. ಮಕ್ಕಳು ಹಾಲನ್ನು ಕುಡಿಯುತ್ತಾರೆ ಮತ್ತು ಹಣ್ಣನ್ನು ತಿನ್ನುತ್ತಾರೆ. ಬೆಂಕು ಕಿಟಕಿಯಿಂದ ಹಾಲು ಕುಡಿಯಲು ಮನೆಯೊಳಗೆ ಬಂದಿತು, ಆದರೆ ಮನೆಯೊಳಗೆ ಹಾಲಿರಲಿಲ್ಲ. ಮಕ್ಕಳು ಶಾಲೆಗೆ ಬರುತ್ತಾರೆ, ಆದರೆ ಸರಿಯಾದ ವಾಹನ ವ್ಯವಸ್ಥೆ ಇರುವುದಿಲ್ಲ. ಮಿಶ್ರ ವಾಕ್ಯ. 1 ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿರುವಂತೆ ರಚಿತವಾದ ವಾಕ್ಯ ಮಿಶ್ರ ವಾಕ್ಯ. 1 ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿರುವಂತಹ ರಚಿತವಾದ ವಾಕ್ಯಗಳೇ ಮಿಶ್ರ ವಾಕ್ಯ. ಪ್ರೀವಿಯಸ್ ಎಕ್ಸಾಮಿಗೆ ಬಂದಿದೆ. ತಮ್ಮ ಗ್ರಾಮಕ್ಕೆ ಬಸ್ ಬರುವುದೆಂದೋ ತಿಳಿದು ಗ್ರಾಮಸ್ಥರು ಸಂತಸಪಟ್ಟರು. ಕುವೆಂಪು ಅವರ ಭಾವಗೀತೆಯನ್ನು ಕೇಳಿ ವಿದ್ಯಾರ್ಥಿಗಳು ಮೈ ಮರೆತರು. ಇಲ್ಲಿ ನೋಡಿ, 1 ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾದರೆ, 1 ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂಥ ವಾಕ್ಯ ಮಿಶ್ರ ವಾಕ್ಯ. ತಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ ಬರುವುದೆಂದೋ ತಿಳಿದು ಗ್ರಾಮಸ್ಥರು ಸಂತಸಪಟ್ಟರು. ಇದು ಒಂದೇ ವಾಕ್ಯ. ಓಕೆ, ಈ ಥರ ಸಂಯೋಜಿತ ವಾಕ್ಯದಲ್ಲಿ ಸಂಬಂಧ ವ್ಯಯಗಳಿರ್ತದೆ, ಮಿಶ್ರ ವಾಕ್ಯದಲ್ಲಿ ಸಂಬಂಧ ವ್ಯಯಗಳು ಇರುವುದಿಲ್ಲ. ಓಕೆ, ಸ್ವಲ್ಪ ಶುಭ ನುಡಿ ತಿಳಿಯ. ತಾನೆಲ್ಲಿದ್ದರೂ ತನ್ನ ನಾಡನ್ನು ಮರೆಯಬಾರದು. ತಾನೆಲ್ಲಿದ್ದರೂ ತನ್ನ ನಾಡನ್ನು ಮರೆಯಬಾರದು. ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು. ನಾವೆಲ್ಲ ದೇಶಕ್ಕಾಗಿ ಒಂದಾಗಬೇಕು. ನಾವೆಲ್ಲ ದೇಶಕ್ಕಾಗಿ ಒಂದಾಗಬೇಕು. ಯಾವುದೆಲ್ಲ ಅಂತ ಹೇಳಿದರೆ ನೋಡಿ, ಋಣ ತತ್ಸಮ ತದ್ವಾಗಳು. ಋಣ, ಋಣ, ಮುಖ, ಮೊಗ, ವರ್ಣ, ಬಣ್ಣ, ನಾಗು ಅಂದರೆ ನಾಗು, ಜನ್ಮ, ಜನುಮ, ಚಂದ್ರ, ಚಂದಿರ, ಮೂಕ, ಮೂಗ, ಕ್ಷಣ, ಚಣ. ಓಕೆ, ವಿಜಯಶ್ರೀ ಆಲಡಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಆಲಡಿ ಗ್ರಾಮದವರು. ಓಕೆ, ಮುದೂರಿನ ಹಳ್ಳಿಯವರು. ತಂದೆ ಬಾಬುರಾವ್, ತಾಯಿ ರತ್ನಾವತಿ. ವೃತ್ತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಕನ್ನಡ ಭಾಷಾ ಶಿಕ್ಷಕಿ. ಓಕೆ, ಇವರ 5 ಪ್ರಮುಖ ಮಕ್ಕಳ ಕೃತಿಗಳು: ಓತಿಕ್ಯಾತ ತಲೆಕುಣ್ಣಿ, ಪಪ್ಪು ನಾಯಿಯ ಪೀಪಿ, ಸೂರಕ್ಕಿಗೇಟು, ಜಂಬಿಕೊಳ್ಳಿ ಮತ್ತು ಪುಟ್ಟ ಬೀಜಿ, ಕಾಡಂಬಿನ ಊರಿನಲ್ಲಿ. ಪಪ್ಪು ನಾಯಿಯ ಪೀಪಿ, ಸೂರಕ್ಕಿಗೇಟು, ಓದಿಕ್ಯಾತೆ ತಲೆಗುಣ್ಣಿ, ಜಂಬಿಕೊಳ್ಳಿ ಮತ್ತು ಪುಟ್ಟ ಬೀಜಿ. ಓಕೆ, ಕಾಡಂಜಿಯ ಊರಿನಲ್ಲಿ ಎಂಬ ಕೃತಿಯನ್ನು ಇವರು ರಚಿಸಿದ್ದಾರೆ. ಯಾವುದೆಲ್ಲ? ಓತಿಕ್ಯಾತ ತಲೆಗುಣ್ಣಿ, ಪಪ್ಪು ನಾಯಿಯ ಪೀಪಿ, ಸೂರಕ್ಕಿಯ ಗೇಟು, ಜಂಬಿಕೊಳ್ಳಿ ಮತ್ತು ಪುಟ್ಟ ಬೀಜಿ, ಕಾಡಂಜಿನ ಊರಿನಲ್ಲಿ. ಪರಗೊಂಡ ಗುರುಪಾದಪ್ಪ ಸಿದ್ದಾಪುರ. ಇವರ ಕಾವ್ಯನಾಮ ಪಗು ಸಿದ್ದಾಪುರ. ಓಕೆ, ಪರಗೊಂಡ ಗುರುಪಾದಪ್ಪ ಸಿದ್ದಾಪುರ. ಇವರ
ಕಾವ್ಯನಾಮ ಪಾಗು ಸಿದ್ದಾಪುರ. ಇವರು ವಿಜಯಪುರ ಜಿಲ್ಲೆಯ ಬಸವ ಬಾಗೇವಾಡಿಯ ದಾಸಾಳ ಎಂಬ ಊರಿನಲ್ಲಿ ಜನಿಸಿದರು. ಇಲ್ಲಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ದಾಸಾಳ ಎಂಬಲ್ಲಿ ಜನಿಸಿದರು. ಇವರ ತಂದೆ ಹೆಸರು ಗುರುಪಾದಪ್ಪ, ತಾಯಿ ಹೆಸರು ಯಮುನಾಬಾಯಿ. ಇವರು MA MM ಪದವಿ ಪಡೆದಿದ್ದಾರೆ. ಇವರು ಬಸವನ ಬಾಗೇವಾಡಿ ಮುಳುವಾಡ ಪ್ರೌಢಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಿದ್ದಾರೆ. ಮಕ್ಕಳ 106 ಕವಿತೆಯನ್ನು ರಚಿಸಿದ್ದಾರೆ. ಕವಿ ಪರಿಚಯ ಬೀಚಿ ಕಾವ್ಯನಾಮದಿಂದ ಮನೆ ಮಾತಾಗಿರುವ ರಾಯಮ್ಸ್ ಭೀಮಸೇನ್ ರಾವ್ ಅವರು ಹರಪನಹಳ್ಳಿಯಲ್ಲಿ ಜನಿಸಿದರು. ಹಾಸ್ಯ ಕವಿಯಾಗಿ ಪ್ರಸಿದ್ಧವಾಗಿರುವವರು ನಿರ್ಭಯಕೃ ತಿಮ್ಮನ ತಲೆ, ತಿಮ್ಮರಸಾಯನ ಎಂಬ ಹಾಸ್ಯ ಕೃತಿಯನ್ನು ರಚಿಸಿದ್ದಾರೆ. ಪ್ರಿವಿಯಸ್ ಇಯರ್ ಎಕ್ಸಾಮ್ಗೆ ಬಂದಿದೆ. ಬೀಚಿ ಎಂದು ಕಾವ್ಯನಾಮ ಯಾರ್ದು? ಭೀಮಸೇನ್ ರಾವ್, ರಾಯಮ್ಸ್ ಭೀಮಸೇನ್ ರಾವ್. ಇವರ ಕೃತಿ ಯಾವುದು? ನಿರ್ಭಯಕೃ ಮತ್ತು ತಿಮ್ಮನ ತಲೆ, ತಿಮ್ಮರಸಾಯನ. ಗಾಳಿ ನೀರಿಗೆ ಜಾತಿ ಮತವಿಲ್ಲ. ಜಲವು ಸಕಲ ಜೀವರಾಶಿಗಳ ರಕ್ಷಕ. ನದಿಗಳು ನಾಗರಿಕತೆಯ ತೊಟ್ಟಿಲು ಎಂಬ ಶುಭ ನುಡಿಗಳು.